ನೋಡೋಣ. ಧರ್ಮಸ್ಥಳ ಬುರುಡೆ ಪ್ರಕರಣ ದಿನಕ್ಕೊಂದು ರೋಚಕ ತಿರುವು ಪಡ್ಕೊಳ್ತಿದೆ. ಚಿನ್ನಯ್ಯ ತಿಮರೋಡಿ ಜೊತೆ ಮಾತನಾಡಿದ್ದ ಒಂದೊಂದೇ ವಿಡಿಯೋಗಳು ಬಯಲಾಗ್ತಿವೆ. ಪಾರ್ಟ್ 5 ಮತ್ತು 6ನೇ ವಿಡಿಯೋ ರಿಲೀಸ್ ಆಗಿದೆ. 5ನೇ ವಿಡಿಯೋದಲ್ಲಿ ಹೈಕೋರ್ಟ್ ಸೇರಿದಂತೆ ಎಲ್ಲಿ ಕರೆದ್ರೂ ನಾವು ಹೇಳಿಕೊಟ್ಟ ಹಾಗೆ ಸಾಕ್ಷ್ಯ ಹೇಳಬೇಕು ಅಂದ್ರು ಅಂತ ಚಿನ್ನಯ್ಯ ಮಾತನಾಡಿದ್ದಾನೆ. 6ನೇ ವಿಡಿಯೋದಲ್ಲಿ ನೇತ್ರಾವತಿ ನದಿ ಬಗ್ಗೆ ಚಿನ್ನಯ್ಯ ಮಾತನಾಡಿದ್ದಾನೆ. ನೇತ್ರಾವತಿ ನದಿಯಲ್ಲಿ ಹೆಣಗಳನ್ನು ಬಿಸಾಕ್ತಿದ್ರು, ನಾವು ಅಲ್ಲಿ ಚಿನ್ನವನ್ನೆಲ್ಲ ಕಲೆಕ್ಟ್ ಮಾಡಿಕೊಳ್ತಿದ್ವಿ, ಗೋಪಾಲಕೃಷ್ಣನಿಗೆ ಏನಾಯ್ತು ಅಂತ ಗೊತ್ತಿಲ್ಲ, ನಾಪತ್ತೆಯಾಗಿ ಹೋದ ಅಂತ ವಿಡಿಯೋದಲ್ಲಿ ಚಿನ್ನಯ್ಯ ಹೇಳಿದ್ದಾನೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ಗಣೇಶನಿಗೆ ಚಪ್ಪಲಿ ಹಾರ ಹಾಕಿ ವಿಕೃತಿ ಮೆರೆಯಲಾಗಿದೆ. ಪುರಸಭೆ ಆವರಣದಲ್ಲಿರುವ ಶ್ರೀ ವರಸಿದ್ಧಿ ವಿನಾಯಕ ಮೂರ್ತಿಗೆ ಮಹಿಳೆಯೊಬ್ಬಳು ಮುಖ ಮುಚ್ಚಿಕೊಂಡು ಬಂದು ಚಪ್ಪಲಿ ಹಾರ ಹಾಕಿದ್ದಾಳೆ. ನಾಳೆಯಿಂದ ರಾಜ್ಯದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅಂದರೆ ಜಾತಿ ಗಣತಿ ಶುರುವಾಗಲಿದೆ. ಹಲವು ಗೊಂದಲ, ಸಾಕಷ್ಟು ವಿರೋಧದ ನಡುವೆಯೂ ಈ ಗಣತಿಗೆ ಮುಂದಾಗಿದ್ದು ಹಿಂದುಳಿದ ವರ್ಗಗಳ ಆಯೋಗ ಸಮೀಕ್ಷೆಗೆ ಹಲವು ಪ್ರಶ್ನಾವಳಿಯನ್ನ ರೆಡಿ ಮಾಡಿಕೊಂಡಿದೆ. ಜಾತಿ ಸಮೀಕ್ಷೆಗೆ ಬರೋಬ್ಬರಿ 1,50,000 ಶಿಕ್ಷಕರು ಫೀಲ್ಡ್ಗೆ ಇಳಿಯಲು ಸಜ್ಜಾಗಿದ್ದಾರೆ. ತೀವ್ರ ವಿವಾದ ಸೃಷ್ಟಿಸಿದ್ದ ಕುರುಬ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್ ವಿವಾದಕ್ಕೆ ಸರ್ಕಾರ ತೆರೆ ಎಳೆದಿದೆ. ರಾಜ್ಯಪಾಲರು ಕೂಡ ಸಮೀಕ್ಷೆ ಕುರಿತು ಮಧ್ಯಪ್ರವೇಶ ಮಾಡಿದ್ರು. ನಿನ್ನೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಆತಂಕ ವ್ಯಕ್ತಪಡಿಸಿದ್ರು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಕ್ರಿಶ್ಚಿಯನ್ ಜೊತೆ ಜೋಡಿತ ಜಾತಿಗಳಿಗೆ ಸಮೀಕ್ಷೆಯ ಜಾತಿ ಪಟ್ಟಿಯಿಂದ ಡಿಲೀಟ್ ಮಾಡಲು ನಿರ್ಧರಿಸಿದೆ. ಸಮೀಕ್ಷೆಯ ವೇಳೆ ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಿಸಿದಂತೆ ಕ್ರಿಶ್ಚಿಯನ್ ಮತ್ತು ಮತಾಂತರ ಕ್ರಿಶ್ಚಿಯನ್ ಎಂಬ 2 ಕಾಲಂಗಳನ್ನು ಮಾತ್ರ ಅಳವಡಿಸಲು ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಲಹೆ ಕೊಟ್ಟಿದೆ. ಸರ್ಕಾರದ ಈ ಸಲಹೆಯನ್ನು ಆಯೋಗವು ಸ್ವೀಕಾರ ಮಾಡಿದೆ. ಆಯೋಗವು ಸಮೀಕ್ಷೆಗೋಸ್ಕರ ಒಟ್ಟು 60 ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿದೆ. ಅದರಲ್ಲಿ ಪ್ರಮುಖವಾದವು ಈ ರೀತಿಯಾಗಿವೆ: ಕುಟುಂಬ ಸದಸ್ಯರ ಹೆಸರು, ವಿಳಾಸ, ವಯಸ್ಸು, ಲಿಂಗ, ಜಾತಿ, ಉಪಜಾತಿ, ಧರ್ಮ ಮತ್ತು ಮಾತೃಭಾಷೆ, ಕುಟುಂಬ ಸದಸ್ಯರಿಗೆ ಅಂಗವೈಕಲ್ಯ ಇದ್ರೆ ಅದರ ವಿವರ, ವೈವಾಹಿಕ ಸ್ಥಿತಿಗತಿ, ಶೈಕ್ಷಣಿಕ ವಿವರ, ಔದ್ಯೋಗಿಕ ವಿವರ, ಕುಲಕಸುಬುಗಳ ಬಗ್ಗೆ ತಿಳಿಸಬೇಕು. ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯ ಬಗ್ಗೆ ನಮ್ದೇನೂ ತಕರಾರಿಲ್ಲ, ಆದರೆ 15 ದಿನದಲ್ಲಿ 6.5 ಕೋಟಿ ಜನರ ಸಮೀಕ್ಷೆ ಸಾಧ್ಯವೇ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಎಕ್ಸ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಪ್ರಶ್ನಿಸಿರುವ ಎಚ್.ಡಿಕೆ ಇದು ಸಮೀಕ್ಷೆಗೆ ಸಕಾಲವಲ್ಲ, ಮುಂದಕ್ಕೆ ಹಾಕಿ ಅಂತ ಮನವಿ ಮಾಡಿದ್ದಾರೆ. ಕಳೆದ 1 ತಿಂಗಳಿನಿಂದ TV9 ಬೆಂಗಳೂರಿನ ರಸ್ತೆಗಳ ಬಗ್ಗೆ ಏನ್ ರೋಡ್ ಗುರು ಅಭಿಯಾನ ನಡೆಸ್ತಾ ಇದೆ. ಇದರ ಬೆನ್ನಲ್ಲೇ ನಿನ್ನೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಭೆ ಕರೆದಿದ್ದ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳು, ಇಂಜಿನಿಯರ್ಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಅಧಿಕಾರಿಗಳನ್ನ ನಿನ್ನೆ ತೀವ್ರ ತರಾಟೆಗೆ ತೆಗೆದುಕೊಂಡ ಸಿಎಂ ಗುಂಡಿ ಮುಚ್ಚಲು 40 ದಿನಗಳ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಅಕ್ಟೋಬರ್ 30ರ ಒಳಗೆ ಎಲ್ಲಾ ಗುಂಡಿಗಳನ್ನು ಮುಚ್ಚಬೇಕು. 15 ದಿನಗಳ ಬಳಿಕ ಮತ್ತೆ ಸಭೆ ನಡೆಸ್ತೇನೆ, ನೀವೇನ್ ಕೆಲಸ ಮಾಡಿದ್ದೀರಿ ನೋಡ್ತೇನೆ ಅಂತ ಸಿಎಂ ಖಾರವಾಗಿಯೇ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ತೆರಳಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಸ್ತೆ ಗುಂಡಿ ಬಗ್ಗೆ ಸಭೆ ಇತ್ತು. ಹೀಗಾಗಿ ಡಿಸಿಎಂ ಡಿಕೆ ಪ್ರವಾಸವನ್ನ ಮುಂದೂಡಿಕೆ ಮಾಡಲಾಗಿತ್ತು. ಬೆಳಗ್ಗೆ 8 ಗಂಟೆ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣವನ್ನ ಇವತ್ತು ಬೆಳೆಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು ಕಾವೇರಿ ನದಿ ವಿವಾದ ಸಂಬಂಧ ಚರ್ಚಿಸಲು ತೆರಳುತ್ತಾ ಇರುವುದಾಗಿ ಹೇಳಿದರು. 2 ದಿನ ಬಿಹಾರ ಪ್ರವಾಸ ಕೈಗೊಳ್ಳಲಿರುವ ಸಿಎಂ ಸಿದ್ದರಾಮಯ್ಯ ಸೆಪ್ಟೆಂಬರ್ 24ರಂದು ಪಾಟ್ನಾದಲ್ಲಿ ನಡೆಯಲಿರುವ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಮೈಸೂರು ದಸರಾ ಉದ್ಘಾಟನೆ ಬಳಿಕ ಅಲ್ಲಿಂದಲೇ ಬಿಹಾರಕ್ಕೆ ಪ್ರಯಾಣ ಬೆಳೆಸುತ್ತಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಮುಂದುವರೆದಿದೆ. ಬೆಂಗಳೂರು ನಗರ ಸೇರಿ ಹಲವು ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಸೆಪ್ಟೆಂಬರ್ 24ರವರೆಗೆ ಬೆಂಗಳೂರು ನಗರ ಸೇರಿದಂತೆ ಹಲವೆಡೆ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಬೆಂಗಳೂರು ಪೊಲೀಸರು ನಗರದಲ್ಲಿ ರಾತ್ರಿ ವಿಶೇಷ ಕಾರ್ಯಾಚರಣೆಯನ್ನ ನಡೆಸಿ ಇಡೀ ರಾತ್ರಿ ಗಸ್ತು ತಿರುಗಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಸೂಚನೆಯ ಹಿನ್ನೆಲೆಯಲ್ಲಿ ಸ್ಪೆಷಲ್ ಡ್ರೈವ್ ನಡೆಯಿತು. ರಾತ್ರಿ ಮೆಜೆಸ್ಟಿಕ್ಗೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರು ಭೇಟಿ ನೀಡಿದ್ರು. ನಿರ್ಭಯ ಸಖಿ ಕೇಂದ್ರದ ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡೆದರು. ಬೆಂಗಳೂರಿನ ಮರಿಯಪ್ಪನಪಾಳ್ಯದಲ್ಲಿ ಮಕ್ಕಳ ಜೀವದ ಜೊತೆಗೆ ಪೋಷಕರು ಹುಡುಗಾಟ ಆಡಿದ್ದಾರೆ. ಹೊಸ ಕಾರ್ನಲ್ಲಿ ಸನ್ರೂಫ್ ತೆರೆದು ಬಾಲಕಿ ಜಾಲಿ ರೈಡ್ ಮಾಡಿದ್ದಾಳೆ. ನಂಬರ್ ಪ್ಲೇಟ್ ಇಲ್ಲದ ಕಾರ್ನಲ್ಲಿ ಹುಚ್ಚಾಟ ಮಾಡಲಾಗಿದೆ. ಜಿಎಸ್ಟಿ ಕಡಿತ ಬೆನ್ನಲ್ಲೇ ಕೆಎಂಎಫ್ ಗುಡ್ ನ್ಯೂಸ್ ಕೊಟ್ಟಿದೆ. ನಂದಿನಿ ಉತ್ಪನ್ನಗಳ ದರ ಇಳಿಸಲು ಕೆಎಂಎಫ್ ನಿರ್ಧರಿಸಿದೆ. ನಾಳೆಯಿಂದಲೇ ಪರಿಷ್ಕೃತ ದರ ಜಾರಿಗೆ ಬರುತ್ತೆ. ಆದರೆ ಹಾಲು, ಮೊಸರಿನ ದರದಲ್ಲಿ ಬದಲಾವಣೆ ಇಲ್ಲವೆಂದು ಕೆಎಂಎಫ್ ಸ್ಪಷ್ಟಪಡಿಸಿದೆ. ಇಂದು ಈ ವರ್ಷದ ಕೊನೆಯ ಸೂರ್ಯಗ್ರಹಣ ನಡೆಯಲಿದೆ. ಮಹಾಲಯ ಅಮಾವಾಸ್ಯೆ ದಿನದಂದೇ ಖಗ್ರಾಸ ಸೂರ್ಯಗ್ರಹಣ ಆಗ್ತಿರುವುದು ಮತ್ತೊಂದು ವಿಸ್ಮಯವಾಗಿದೆ. 15 ದಿನಗಳ ಅಂತರದಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಕ್ಕೆ ಖಗೋಳ ಸಾಕ್ಷಿಯಾಗ್ತಿದೆ. ಸಂಜೆ 5 ಗಂಟೆಗೆ ದೇಶವನ್ನ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾಷಣ ಮಾಡಲಿದ್ದಾರೆ. ನಾಳೆಯಿಂದ ದೇಶಾದ್ಯಂತ ಪರಿಷ್ಕೃತ ಜಿಎಸ್ಟಿ ಜಾರಿಯಾಗಲಿದ್ದು ಜಿಎಸ್ಟಿ ಸುಧಾರಣೆಗಳ ಕುರಿತು ಮಾಹಿತಿ ನೀಡುವ ಸಾಧ್ಯತೆ ಇದೆ.
ವಿಶ್ವವಿಖ್ಯಾತ ಮೈಸೂರು ದಸರಾ ನಾಳೆಯಿಂದ ಆರಂಭಗೊಳ್ಳಲಿದ್ದು ದಸರಾ ಉದ್ಘಾಟನೆ ಸೇರಿ ಹಲವು ಕಾರ್ಯಕ್ರಮಗಳು ನಡೆಯಲಿವೆ. ಇಂದು ಸಂಜೆಯೇ ಸಿಎಂ ಸಿದ್ದರಾಮಯ್ಯ ಮತ್ತು ದಸರಾ ಉದ್ಘಾಟಕಿ ಬಾನು ಮುಷ್ತಾಕ್ ಅವರು ಮೈಸೂರಿಗೆ ಆಗಮಿಸಲಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕ್ಷಣಗಣನೆ ಶುರುವಾಗಿದ್ದು ದಸರೆಗೆ ಗಾಯನ ತಂಡ ವಿಭಿನ್ನವಾಗಿ ಸ್ವಾಗತಿಸಿದೆ. ಮೈಸೂರು ನಾಡಗೀತೆಯನ್ನ ಸ್ವರಪಾನ ಗಾಯನ ತಂಡದ 50ಕ್ಕೂ ಹೆಚ್ಚು ಸದಸ್ಯರು ಹಾಡಿದ್ದು ವಿಶೇಷವಾಗಿತ್ತು. ಕುಕ್ಕರೆಹಳ್ಳಿ ಕೆರೆ ಆವರಣದಲ್ಲಿ ಹಾಡಿನ ಕಲರವ ರಂಗೇರಿತ್ತು. ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮತ್ತೆ ಇವತ್ತು ಮುಖಾಮುಖಿಯಾಗ್ತಾ ಇವೆ. ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ತಂಡವನ್ನ ಮಂಡಿಯೂರುವಂತೆ ಮಾಡಿದ್ದ ಭಾರತ ಪಾಕ್ ಆಟಗಾರರಿಗೆ ಶೇಕ್ ಹ್ಯಾಂಡ್ ಮಾಡದೆ ಸಮರ ಸಾರಿತ್ತು. ಇದಾದ ಬಳಿಕ ಭಾರತ ಪಾಕ್ ಇವತ್ತು ಮತ್ತೆ ಎದುರು ಬದಲಾಗ್ತಿವೆ. ಭಾರತ ಪಾಕ್ ಮೊದಲ ಪಂದ್ಯಕ್ಕೆ ರೆಫರಿ ಆಗಿದ್ದ ಆಂಡಿ ಪೈಕ್ರಾಫ್ಟ್ ಇವತ್ತಿನ ಪಂದ್ಯಕ್ಕೂ ರೆಫರಿ ಆಗಿದ್ದಾರೆ. ಟೀಂ ಇಂಡಿಯಾ ಪರ ಇದ್ದಾರೆ ಅಂತ ಅವರನ್ನು ವಜಾಗೊಳಿಸಬೇಕು ಅಂತ ಪಾಕ್ ಕ್ರಿಕೆಟ್ ಮಂಡಳಿ ಕೇಳಿಕೊಂಡಿತ್ತು. ಇದೀಗ ಅವರನ್ನೇ ಮತ್ತೆ ರೆಫರಿ ಮಾಡಿರುವುದು ಭಾರಿ ಕುತೂಹಲವನ್ನ ಕೆರಳಿಸಿದೆ.